ದೆಹಲಿಯ ಸರಸ್ವತಿ ವಿಹಾರ್ನಲ್ಲಿ ನವೆಂಬರ್ 1, 1984 ಅಂದರೆ ಇಂದಿರಾ ಗಾಂಧಿಯವರು ಕೊಲೆಯಾದ ಮಾರನೇ ದಿವಸ ತಂದೆ ಮಗನ ಕೊಲೆ ಆಗುತ್ತೆ. ಮನೇಲಿರ್ತಾರೆ, ಮನೆಗೆ ಬೆಂಕಿ ಹಚ್ಕೊಂಡು ಬಿಡ್ತಾರೆ. ಜಸ್ವಂತ್ ಸಿಂಗ್ ಮತ್ತು ತರುಣ್ ದೀಪ್ ಸಿಂಗ್ ಕೊಲೆಯಾದ ತಂದೆ ಮಗ. ಮುಂದೆ ನಿಂತು ಈ ಕೊಲೆ ಮಾಡಿಸಿದ ಮತ್ತು ಕೊಲೆಯಲ್ಲಿ ಡೈರೆಕ್ಟಾಗಿ ಭಾಗಿಯಾದ ಆರೋಪ ಇದ್ದದ್ದು ಸಜ್ಜನ್ ಕುಮಾರ್ ಅನ್ನುವ ಕಾಂಗ್ರೆಸ್ ನಾಯಕನ ಮೇಲೆ. ಸಜ್ಜನ್ ಕುಮಾರ್ ಮನೆಯವರು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಎಲ್ಲೋದ್ರೂ FIR ಆಗಲಿಲ್ಲ, ಏನಿಲ್ಲ. ಅಂತಿಮವಾಗಿ ಇದು FIR ಆಗಿದ್ದು 1991ರಲ್ಲಿ. ಯೋಚನೆ ಮಾಡಿ ನೀವು, 1984ರಲ್ಲಿ ಕೊಲೆಯಾದರೆ 1991ರಲ್ಲಿ FIR ಆಗತ್ತೆ. 7 ವರ್ಷ FIR ಮಾಡಿಸೋದಕ್ಕೆ ಆ ಕುಟುಂಬ ಓಡಾಡ್ತು. 7 ವರ್ಷ. 1991ರಲ್ಲಿ FIR ಆಯಿತು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದ್ರು. 1994ರಲ್ಲಿ ಸಜ್ಜನ್ ಕುಮಾರ್ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಇವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂಥೇಳಿ ಚಾರ್ಜ್ ಶೀಟ್ ಹಾಕಿದ್ರು. ಬಟ್ ಚಾರ್ಜ್ ಶೀಟಲ್ಲಿ ಸಜ್ಜನ್ ಕುಮಾರ್ ಹೆಸರಿಲ್ಲ. ಅದಾದ ಮೇಲೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದರೂ ಜೋರು ಗಲಾಟೆಗಳಾಗ್ತವೆ, ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು ನಮಗೆ ಅಂತ. ಎಲ್ಲ ಆದಮೇಲೆ 2015ರಲ್ಲಿ ಒಂದು SIT ರಚನೆ ಮಾಡ್ತಾರೆ. ಇವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತ ಮಾಡಿದ್ರು 2015ರಲ್ಲಿ. 2016ರಲ್ಲಿ SIT ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಈ ತಂದೆ ಮಗನ ಕೊಲೆಯ ವಿಷಯದಲ್ಲಿ ಇನ್ನಷ್ಟು ಇನ್ವೆಸ್ಟಿಗೇಷನ್ನು, ತನಿಖೆಯ ಅವಶ್ಯಕತೆ ಇದೆ ನಮಗೆ ಅಂತ. 2016ರಲ್ಲಿ. 2021ರಲ್ಲಿ ಸಜ್ಜನ್ ಕುಮಾರ್ರನ್ನು SIT ಅರೆಸ್ಟ್ ಮಾಡುತ್ತೆ. 2021 ಮೇ 5ನೇ ತಾರೀಕು ಸಜ್ಜನ್ ಕುಮಾರ್ ವಿರುದ್ಧ SIT ಅವರು ಚಾರ್ಜ್ ಶೀಟ್ ಹಾಕ್ತಾರೆ. 2021 ಅಕ್ಟೋಬರ್ 1ನೇ ತಾರೀಕು ನ್ಯಾಯಾಲಯದಲ್ಲಿ ವಿಚಾರಣೆ ಶುರುವಾಯಿತು. 2021 ಡಿಸೆಂಬರ್ 16 ಸಜ್ಜನ್ ವಿರುದ್ಧ ಕೊಲೆ, ದಂಗೆ ಸೇರಿ ಎಲ್ಲ ಆರೋಪಗಳ ಸಾಬೀತಾಗ್ತವೆ. ಆರೋಪಗಳೆಲ್ಲ ಸಾಬೀತಾದವು. 2024 ಜನವರಿ 31 ಅಂತಿಮ ವಿಚಾರಣೆ ಆಗತ್ತೆ. 2025 ಫೆಬ್ರವರಿ 12 ಸಜ್ಜನ್ ಕುಮಾರ್ ದೋಷಿ ಅಂತ ನ್ಯಾಯಾಲಯ ತೀರ್ಪು ಕೊಡ್ತು. ಇವತ್ತು ಜೀವಾವಧಿ ಶಿಕ್ಷೆ ವಿಧಿಸಿದೆ. ಸಜ್ಜನ್ ಕುಮಾರ್ ಈ ಕೊಲೆ ಮಾಡಿದ್ದಕ್ಕೆ ಜೀವಾವಧಿ ಶಿಕ್ಷೆ ಜೊತೆಗೆ 2,40,40,000 ರೂಪಾಯಿ ದಂಡ ಕೊಡಬೇಕು ಅಂತ. ಈ ಮಧ್ಯದಲ್ಲಿ ನೋಡಿ, 1984 ನವೆಂಬರ್ 1ನೇ ತಾರೀಕು ತಂದೆ ಮಗನ ಕೊಲೆ ಆಗೋದು. 1991ರಲ್ಲಿ ಯಾವ ವರ್ಷ ಸಜ್ಜನ್ ಕುಮಾರ್ ವಿರುದ್ಧ FIR ಆಗುತ್ತಲ್ಲ, ಆ ವರ್ಷ ಕಾಂಗ್ರೆಸ್ನವರು ಸಜ್ಜನ್ ಕುಮಾರ್ಗೆ ಟಿಕೆಟ್ ಕೊಡ್ತಾರೆ. ದೆಹಲಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಡ್ತಾರೆ. ಈತ ಗೆದ್ದು ಬರ್ತಾನೆ, MP ಆಗ್ತಾನೆ. 1991 ಅದೇ ವರ್ಷ FIR ಆಗುತ್ತೆ. 2004 ದೆಹಲಿಯಿಂದ ಮತ್ತೊಮ್ಮೆ ಸಂಸದನಾಗಿ ಗೆದ್ದು ಬರ್ತಾನೆ ಸಜ್ಜನ್ ಕುಮಾರ್ 2004ರಲ್ಲಿ. 2009ರಲ್ಲಿ ಟಿಕೆಟ್ ಘೋಷಣೆ ಆಗುತ್ತೆ. ಬಟ್ ವಿಪರೀತ ಪ್ರತಿಭಟನೆ ಆಗುತ್ತೆ. ವಿಪರೀತ ಪ್ರತಿಭಟನೆ. ನರಮೇಧ ಮಾಡಿದವನಿಗೆ ನೀವು ಟಿಕೆಟ್ ಕೊಡ್ತೀರಾ ಅಂತ ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರೆ. ಈಗ ವಯಸ್ಸು 80. 2021ರಿಂದ ಈತ ಜೈಲಿನಲ್ಲಿದ್ದಾನೆ. ನ್ಯಾಯಾಲಯ ಅದನ್ನು ಕನ್ಸಿಡರ್ ಮಾಡುತ್ತೆ. ಕಾವೇರಿ ಬವೇಜಾ ಅಂತ ಜಡ್ಜು, ಜೀವಾವಧಿ ಶಿಕ್ಷೆ ವಿಧಿಸಿರುವಂಥ ಜಡ್ಜು, ಅಪರಾಧಿ ಮಾಡಿರುವ ಕೃತ್ಯ ಖಂಡಿತವಾಗಿಯೂ ಘೋರವಾಗಿದೆ. ಅಪರಾಧಿಗೆ ಈಗಾಗಲೇ 80 ವರ್ಷ ಪ್ರಾಯ ಆಗಿದೆ, ಆರೋಗ್ಯ ಸಮಸ್ಯೆ ಇದೆ. ತಮ್ಮ ದೈನಂದಿನ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೂ ಕೂಡ ಈ ಅಪರಾಧಿ ಕಷ್ಟಪಡ್ತಾ ಇದ್ದಾನೆ. ಜೈಲಿನ ಅಧಿಕಾರಿಗಳಿಂದ ಪಡೆದಿರುವ ಮಾಹಿತಿಯನ್ನು ಆಧರಿಸಿ ಹೇಳ್ತಾ ಇದ್ದೀನಿ ಈ ಮಾತನ್ನು. ಅಪರಾಧಿ ಇಬ್ಬರು ಅಮಾಯಕರನ್ನು ಕೊಂದಿರುವುದು ಘೋರ ಅಪರಾಧ. ಆದರೆ ಇದನ್ನು ಅಪರೂಪದ ಪ್ರಕರಣ ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ. ಅಪರೂಪದ ಪ್ರಕರಣ ಅಂತ ಪರಿಗಣಿಸಿದರೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ. ಹಾಗೆ ಪರಿಗಣಿಸೋದಕ್ಕಾಗೋದಿಲ್ಲ. ಆದ್ದರಿಂದ ಜೀವಾವಧಿ ಶಿಕ್ಷೆ ಮತ್ತು 2,40,40,000 ರೂಪಾಯಿ ದಂಡ ವಿಧಿಸ್ತಾ ಇದ್ದೀನಿ ಅಂತ ಜಡ್ಜ್ ಹೇಳಿದ್ದಾರೆ. ನ್ಯಾಯಾಲಯದ ಹೊರಗೆ ಆ ತಂದೆ ಮಗನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಿದ್ದಾರಲ್ಲ, ಗುಂಪು ಸೇರಿತ್ತದು. ಕುಟುಂಬದವರು ಈಗಲೂ ಹೇಳ್ತಿದ್ದಾರೆ,
ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಫಸ್ಟ್ ಹೈಕೋರ್ಟಿಗೆ ಹೋಗ್ಬೇಕು, ಹೈಕೋರ್ಟಿಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಗಲ್ಲು ಶಿಕ್ಷೆಗಾಗಿ ಆಗ್ರಹಿಸ್ತೀವಿ ಅಂತಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.